ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಏನು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ. ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರು ಸಾಲಿಸಿಟರ್ ಜನರಲ್ ಮೆಹತ್ ಅವರು ವಾದವನ್ನು ಮಂಡಿಸಿದರು. ಅತ್ಯಂತ ಮಹತ್ವದ ಕೆಲವೊಂದಿಷ್ಟು ಅಂಶಗಳನ್ನು ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ. ಒಂದು, ವಕ್ಫ್ ಆಸ್ತಿ ಎನ್ನುವಂಥದ್ದು ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ. ವಕ್ಫ್ ಇಸ್ಲಾಂನ ಕಲ್ಪನೆ ಅಷ್ಟೇ, ಕಾನ್ಸೆಪ್ಟ್ ಅಷ್ಟೇ, ಅದು ಅವಿಭಾಜ್ಯ ಅಂಗ ಅಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ವಾದವನ್ನು ಮಂಡಿಸಿದೆ. ಇಸ್ಲಾಂನಲ್ಲಿ ಮಾಡಲಾಗುವಂತಹ ದಾನವನ್ನು ವಕ್ಫ್ ಎಂದು ಕರೆಯಲಾಗುತ್ತದೆ. ಎಲ್ಲ ಧರ್ಮಗಳಲ್ಲೂ ಕೂಡ ದಾನವನ್ನು ಮಾಡ್ತಾರೆ. ಹಾಗೆಂದ ಮಾತ್ರಕ್ಕೆ ಅದನ್ನು ಆ ಧರ್ಮದ ಅವಿಭಾಜ್ಯ ಅಂಗ ಅಂಥೇಳಿ ಪರಿಗಣಿಸಕ್ಕಾಗಲ್ಲ. ಹಲವು ದೇಶಗಳಲ್ಲಿ ವಕ್ಫ್ ಎನ್ನುವಂತಹ ಕಲ್ಪನೆ ಇಲ್ಲ. ದೇವಸ್ಥಾನಗಳ ಸಮಿತಿಗಳು ಸಂಪೂರ್ಣವಾಗಿ ಧಾರ್ಮಿಕ ಕಾರ್ಯವನ್ನು ಮಾಡ್ತವೆ. ಆದರೆ ವಕ್ಫ್ ಸಮಿತಿ ಕೇವಲ ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರ ಪಾಲ್ಗೊಳ್ಳುವುದಲ್ಲ, ಇತರೆ ಕಾರ್ಯಕ್ರಮಗಳಲ್ಲೂ ಕೂಡ ಅದು ಪಾಲ್ಗೊಳ್ಳುತ್ತೆ. ಸೆಕ್ಯುಲರ್ ಅಂತ ಹೇಳಿದ್ದಾರೆ. ವಕ್ಫ್ನಿಂದ ಮುಸ್ಲಿಮೇತರರೂ ಕೂಡ ಪರಿಣಾಮಕ್ಕೆ ಒಳಗಾಗಬಹುದು. ಹೀಗಾಗಿ ವಕ್ಫ್ ಸಮಿತಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ನೇಮಕ ಮಾಡಲು ತೀರ್ಮಾನಿಸಲಾಗಿದೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಾದವನ್ನು ಮಂಡಿಸಿದೆ. ಅತ್ಯಂತ ಮಹತ್ವದ ಅಂಶಗಳು ಇವತ್ತು ಉಲ್ಲೇಖವನ್ನು ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಸಂಸತ್ತು ಅಂಗೀಕಾರ ಮಾಡಿದಂತಹ ಕಾಯ್ದೆಗಳಿಗೆ ಬಲವಾದಂತಹ ಕಾರಣಗಳು ಇಲ್ಲದೆ ಹೋದಲ್ಲಿ ಮಧ್ಯಂತರ ತಡೆಯನ್ನು ಕೊಡಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ನಿನ್ನೆಯ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿತ್ತು. ಇವತ್ತು ಕೇಂದ್ರ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸಿರುವಂಥದ್ದು. ವಕ್ಫ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ, ಎಸೆನ್ಷಿಯಲ್ ಪಾರ್ಟ್ ಅಲ್ಲ. ಎಸೆನ್ಷಿಯಲ್ ಪಾರ್ಟ್ ಇಸ್ಲಾಂನ ಆ ಧರ್ಮದ ಅವಿಭಾಜ್ಯ ಅಂಗ ಅಂತಾದಾಗ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಇರುತ್ತದೆ. ಆದರೆ ವಕ್ಫ್ ಎನ್ನುವಂಥದ್ದು ಇಸ್ಲಾಂನ ಮುಸಲ್ಮಾನರ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ. ವಕ್ಫ್ ಬೋರ್ಡ್ ಅದು ಸೆಕ್ಯುಲರ್ ಜಾತ್ಯತೀತ ಕೆಲಸವನ್ನು ಮಾಡುತ್ತೆ. ಏನು? ವಕ್ಫ್ ಆಸ್ತಿಗಳನ್ನು ನಿರ್ವಹಣೆ ಮಾಡುವಂಥದ್ದು, ಅವುಗಳ ನೋಂದಣಿಯನ್ನು ಮಾಡುವಂಥದ್ದು, ಆಡಿಟಿಂಗನ್ನು ಮಾಡುವಂಥದ್ದು. ಆದರೆ ಹಿಂದೂ ಧಾರ್ಮಿಕ ದತ್ತಿ ಸಮಿತಿಗಳೇನಿದ್ದಾವೆ ಅವುಗಳು ಕಂಪ್ಲೀಟ್ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತವೆ. ಉದಾಹರಣೆಗೆ ದೇವಸ್ಥಾನದಲ್ಲಿ ಅರ್ಚಕರನ್ನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಕೂಡ ದೇವಸ್ಥಾನಗಳ ಸಮಿತಿಗಳು, ಆಡಳಿತ ಸಮಿತಿಗಳು. ಹೀಗಾಗಿ ವಕ್ಫ್ ಬೋರ್ಡ್ಗೂ ದೇವಸ್ಥಾನಗಳ ಸಮಿತಿಗಳಿಗೂ ಕೂಡ ವ್ಯತ್ಯಾಸ ಇದೆ, ಒಂದೇ ಅಲ್ಲ. ಈ ಅಂಶವನ್ನು ಯಾಕೆ ಉಲ್ಲೇಖ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಇವತ್ತು ವಾದದ ಸಂದರ್ಭದಲ್ಲಿ ಅಂದರೆ, ಈ ಹಿಂದೆ ವಾದಗಳಾದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಕೇಳ್ತು. ಈಗ ನೀವು ವಕ್ಫ್ ಮಂಡಳಿಯಲ್ಲಿ ಅಥವಾ ವಕ್ಫ್ ಸಮಿತಿಯಲ್ಲಿ ಮುಸ್ಲಿಮೇತರರನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ನಿರ್ಧಾರ ಮಾಡಿದಿರಲ್ವಾ, ಹಾಗಾದರೆ ಮುಜರಾಯಿ ದೇವಸ್ಥಾನಗಳಲ್ಲಿ ಎಂಡೋಮೆಂಟ್ ಟೆಂಪಲ್ ಕಮಿಟೀಸ್ಗಳೇನಿದ್ದಾವೆ ಅವುಗಳಲ್ಲಿ ಯಾಕೆ ಹಿಂದೂಯೇತರರಿಗೆ ಅವಕಾಶ ಮಾಡಿಕೊಡಬಾರ್ದು ಎನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳಿತ್ತು ಈ ಹಿಂದೆ ವಿಚಾರಣೆಯ ಸಂದರ್ಭದಲ್ಲಿ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ಹಿಂದೂ ದೇವಸ್ಥಾನಗಳ ಸಮಿತಿ ಏನಿದೆ ಅವುಗಳ ಕಾರ್ಯ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದ್ದು. ಆದರೆ ವಕ್ಫ್ ಸಮಿತಿಯ ಕಾರ್ಯ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದಲ್ಲ. ವಕ್ಫ್ ಅಂತ ಹೇಳಿದ್ರೆ ವಕ್ಫ್ ಆಸ್ತಿಯ ವಿಚಾರ ಅಂತ ಬಂದಾಗ ಅದು ಅನಾಥಾಶ್ರಮಗಳು ಕೂಡ ಒಳಗೊಳ್ತವೆ ಅದರಲ್ಲಿ. ಬಟ್ ದೇವಸ್ಥಾನ ಸಮಿತಿಗಳು ಅಂತ ಬಂದಾಗ ದೇವಸ್ಥಾನಗಳ ಸಮಿತಿಯ ಕಾರ್ಯ ಏನಿದೆ ಅದು ಕಂಪ್ಲೀಟ್ಲಿ ರಿಲಿಜಿಯಸ್ ಆ್ಯಕ್ಟಿವಿಟೀಸಿಗೆ ಮಾತ್ರ ಸೀಮಿತವಾಗಿರ್ತವೆ ಎನ್ನುವಂಥ ಅಂಶವನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಕಾಲತ್ತನ್ನು ಮಾಡಿರುವಂಥದ್ದು. ಜೊತೆಗೆ ಯಾಕೆ ಮುಸ್ಲಿಮೇತರರನ್ನು ಈ ಸಮಿತಿಯ ಒಳಗಡೆ, ವಕ್ಫ್ ಸಮಿತಿಯ ಒಳಗಡೆ ಯಾಕೆ ನೇಮಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮೇತರರು ಕೂಡ ಪರಿಣಾಮಕ್ಕೆ ಒಳಗಾಗ್ಬೋದು. ಒಂದು ವೇಳೆ ಕೇಳಿದ್ದೀವಿ ನಾವು, ಈಗ ರೈತರ ಜಮೀನುಗಳಿಗೆ ಇದು ವಕ್ಫ್ ಆಸ್ತಿ ಎನ್ನುವಂತಹ ನೋಟಿಸನ್ನು ಕೊಡಲಾಗಿತ್ತು. ಸೊ ಅಂತಹ ಸಂದರ್ಭದಲ್ಲಿ
ಅವುಗಳಿಗೆ ಆ ಸಮಸ್ಯೆಗಳನ್ನು, ಆ ತೊಂದರೆಗಳನ್ನು ರೆಕ್ಟಿಫೈ ಮಾಡಲಿಕ್ಕೆ ಆ ಸಮಿತಿಗಳಲ್ಲಿ ಮುಸ್ಲಿಮೇತರರು ಕೂಡ ಬೇಕು. ಹೀಗಾಗಿ ನಾವು ಮುಸ್ಲಿಮೇತರರ ನೇಮಕವನ್ನು ಮಾಡಿದ್ದೀವಿ ಎನ್ನುವಂತಹ ಅಂಶವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಾದವನ್ನು ಮಾಡಿದೆ. ಜೊತೆಗೆ ಮುಸ್ಲಿಮೇತರರನ್ನು ನೇಮಕ ಮಾಡುವುದರ ಮುಖಾಂತರ ವಕ್ಫ್ ಮಂಡಳಿಯ ನಿಯಂತ್ರಣವನ್ನು ಮುಸ್ಲಿಮೇತರರ ಕೈಗೆ ಕೊಡಲಾಗ್ತಿದೆ ಎನ್ನುವಂಥ ಅಂಶವನ್ನು ಕೂಡ ಕೇಂದ್ರ ಸರ್ಕಾರ ಒಪ್ಕೊಂಡಿಲ್ಲ. ಕಾರಣ ಮ್ಯಾಕ್ಸಿಮಮ್ ನಂಬರ್ ವಕ್ಫ್ ಸಮಿತಿಗಳಲ್ಲಿ ಇರುವಂತಹ ಮುಸ್ಲಿಮೇತರರು ಎಷ್ಟು ಅಂತ ಹೇಳಿದ್ರೆ ಕೇವಲ 2 ಮಂದಿ ಮಾತ್ರ ಎನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ವಕ್ಫ್ ಮಹಾರಾಷ್ಟ್ರದಲ್ಲಿ ಉದಾಹರಣೆಗೆ ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಕ್ಫ್ ಆಸ್ತಿಗಳನ್ನು ಚಾರಿಟೇಬಲ್ ಕಮಿಷನರ್ ಅಂದರೆ ಸರ್ಕಾರದಿಂದ ನೇಮಕಗೊಂಡಂತಹ ಚಾರಿಟೇಬಲ್ ಕಮಿಷನರ್ ಕೂಡ ನಿರ್ವಹಣೆಯನ್ನು ಮಾಡ್ತಾ ಇದ್ರು. ಹೀಗಾಗಿ ವಕ್ಫ್ ಸಮಿತಿಗಳಲ್ಲಿ ಮುಸ್ಲಿಮೇತರರನ್ನು ನೇಮಕ ಮಾಡಿದ ತಕ್ಷಣ ಅದು ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ವಶಪಡಿಸಿಕೊಳ್ತಾ ಇದೆ ಎನ್ನುವಂತಹ ಭಾವನೆ, ಪರ್ಸೆಪ್ಷನ್ ಏನಿದೆ ಅದು ರಾಂಗ್ ಎನ್ನುವಂತಹ ಅಂಶವನ್ನು ಇವತ್ತು ಕೇಂದ್ರ ಸರ್ಕಾರ ತನ್ನ ವಾದದಲ್ಲಿ ಮಂಡಿಸಿದೆ. ಜೊತೆಗೆ ಯಾವುದೇ ವಕ್ಫ್ ಆಸ್ತಿಯನ್ನು ಸರ್ಕಾರ ಇದು ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡಲ್ಲ. ಬಟ್ ರೆಕಾರ್ಡ್ನಲ್ಲಿ ದಾಖಲಾದಂತಹ ಸಂದರ್ಭದಲ್ಲಿ ಅವುಗಳ ಮೇಲೆ ಕಂದಾಯಾಧಿಕಾರಿಗಳು ರೆಕಾರ್ಡ್ನಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಅಥವಾ ಪರಿಶೀಲನೆಯನ್ನು ಅಥವಾ ರೆಕ್ಟಿಫೈಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಆಸ್ತಿಗಳ ಮೇಲೆ ಅದು ಯಾರಿಗೆ ಸೇರಿದ್ದು, ಅದರ ಹಕ್ಕುದಾರರು ಎನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ವಕ್ಫ್ ಟ್ರಿಬ್ಯುನಲ್ ಅಥವಾ ವಕ್ಫ್ ಟ್ರಿಬ್ಯುನಲ್ ಮೇಲ್ಪಟ್ಟಂತಹ ಮೇಲ್ಮನವಿ ಕೋರ್ಟುಗಳು ಯಾವುದಿದ್ದಾವೆ ಆ ಕೋರ್ಟುಗಳು ನಿರ್ಧಾರವನ್ನು ಮಾಡಬೇಕು. ಹೀಗಾಗಿ ಈ ವಕ್ಫ್ ಕಾಯ್ದೆ ಬಂತು ಎನ್ನುವಂತಹ ಕಾರಣಕ್ಕೋಸ್ಕರ ಏಕಾಏಕಿಯಾಗಿ ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ಕಬಳಿಕೆ ಮಾಡುತ್ತೆ, ಅದನ್ನು ಸರ್ಕಾರದ ಭೂಮಿಯನ್ನಾಗಿ ಮಾಡುತ್ತೆ ಎನ್ನುವಂತಹ ಏನು ಪರ್ಸೆಪ್ಷನ್ ಏನಿದೆ ಅದೆಲ್ಲವೂ ಕೂಡ ಸರಿಯಲ್ಲ. ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಅದು ಕಾಯ್ದೆಯಾಗಿ ಅಂಗೀಕಾರ ಆಗುವುದಕ್ಕಿಂತಲೂ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಸದನ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಜಂಟಿ ಸದನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದರು ಇದ್ದಂತಹ ಸಮಿತಿ. ಆ ಸಮಿತಿ ಕೊಟ್ಟಂತಹ ವರದಿ ಏನಿತ್ತು ಅದನ್ನು ಸದನದಲ್ಲಿ ಮಂಡಿಸಿ, ಸಂಸತ್ತಿನಲ್ಲಿ ಮಂಡಿಸಿ, ಅದಕ್ಕೆ ಅಂಗೀಕಾರ ಪಡೆದಾದ ಬಳಿಕ ಇದು ಕಾಯ್ದೆಯ ರೂಪದಲ್ಲಿ ಬಂದಿದೆ ಎನ್ನುವಂಥ ಅಂಶವನ್ನು ಕೇಂದ್ರ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆರ್ಗ್ಯುಮೆಂಟನ್ನು ಇವತ್ತು ಮಾಡಿದ್ದಾರೆ. ಇದ್ರ ಜೊತೆಗೆ ಆರಂಭದಲ್ಲೇ ಹೇಳಿದ ಹಾಗೆ ನಿನ್ನೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂಥ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಬಲವಾದಂತಹ ಕಾರಣಗಳು ಇಲ್ಲದೇ ಹೋದಲ್ಲಿ ಸಂಸತ್ತು ಮಾಡಿದಂತಹ ಕಾಯ್ದೆಗೆ ಮಧ್ಯಂತರ ತಡೆಯನ್ನು ನಾವು ಕೊಡಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ವಾದವನ್ನು ಮಾಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಅತ್ಯಂತ ಮಹತ್ವದ ಆರ್ಗ್ಯುಮೆಂಟ್. ಇದು ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ. ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.